ಇತ್ತೀಚೆಗೆ ಸ್ವಲ್ಪ ಬೇರೆ ಕೆಲಸ ಇದ್ರಿಂದ ತೋಟದ ಕಡೆ ಬಂದು ಗಮನ ಕೊಡೋದಕ್ಕಾಗಿರಲಿಲ್ಲ, ಸ್ವಲ್ಪ ನಿಗಾ ಮಾಡೋದು ಕಡಿಮೆ ಆಗಿತ್ತು. ಈಗ 10 ತಿಂಗಳು ಬಾಳೆ ಗಿಡ ಇದು ಫ್ಲವರಿಂಗ್ ಸ್ಟೇಜ್. ಈಗ 10 ದಿನದಿಂದ ಡ್ರಂಚಿಂಗಲ್ಲಿ ಟಿಲ್ಟ್ನ ಕೊಟ್ಟಿದ್ವಿ. ಈಗ ಮೇಲ್ಗಡೆ ಇರೋಂಥ ಎಲೆಗಳೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗಿತ್ತು. ಇದಕ್ಕೆ ಟಿಲ್ಟ್ನ ಸ್ಪ್ರೇ ಮಾಡಬೇಕು ಮೇಲ್ಗಡೆ ಎಲೆಗಳಿಗೆಲ್ಲ ಫುಲ್ಲು. ನಮ್ಮನೆಯವರು ಔಷಧಿ ಹೊಡಿಯೋಕ್ಕೆ ಬೇಕಾಗಿದ್ದಂಥ ಬೇಸಿಕ್ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಕ್ಯಾನ್ನ ತೊಗೊಂಡು ಹೊಲ್ದತ್ರ ಹೊರಟ್ರು. ಇದೇನಕ್ಕೆ ಹಾಕೋದು ಬನಾನಾ ಸ್ಪೆಷಲ್? ಇದು ಹೂವು ಬರ್ತಿದೆಯಲ್ಲ ಈಗ, ಆ ಹೂವು ಡೆವಲಪ್ ಆಗಲಿ ಅಂತ. ಯಾವುದಾದ್ರೂ ರೋಗ ಇದ್ದರೆ ಯಾವುದಾದ್ರು ರೋಗ ಇದ್ದರೆ ಕಂಟ್ರೋಲ್ ಆಗುತ್ತೆ. ಟಿಲ್ಟ್ ಏನಕ್ಕೆ ಹಾಕೋದು? ಟಿಲ್ಟು ಬೆಂಕಿ ರೋಗ ಬಂದಿರುತ್ತೆ. ಈ ಎಲೆ ಎಲ್ಲ ಹಸ್ನಾಗಿದೆ ನೋಡಿ, ಈ ಥರ ಆ ರೋಗ ಕಂಟ್ರೋಲ್ ಆಗೋದಕ್ಕೆ. ಯೆಲ್ಲೋ ಕಲರ್ ಆಗಿದೆಯಲ್ಲ ಅದು ಕಂಟ್ರೋಲ್ ಆಗಿದೆಯಲ್ಲ, ಕಂಟ್ರೋಲ್ ಮಾಡೋದಕ್ಕೆ. ಇದು ಹೂವು ಇದನ್ನೀಗ ಸ್ಪ್ರೇನಲ್ಲಿ ಕೊಡಬೇಕಾ? ಎಲ್ಲ ಸ್ಪ್ರೇ ಮೇಲ್ಗಡೆ ಎಲೆಗಳಿಗೆ. ಏನಕ್ಕೆ ಎಲೆಗಳಿಗೆ ಕೊಡಬೇಕಿದೆ? ಸ್ಪ್ರೇ ಮಾಡಬೇಕು. ಈಗ ಹೂ ಚೆನ್ನಾಗಿ ಬಂದು ಗೊನೆ ಕಚ್ಚೋದಕ್ಕೆ ಮಾಡಿದ್ದೀವಿ, ಸ್ಪ್ರೇ ಮಾಡಬೇಕು. ಇದು ಒಂದು ಗಿಡಕ್ಕೆ ಯಾವ ಥರ ಕೊಡೋದು ಸ್ಪ್ರೇ ಮಾಡೋದು? 20 ಲೀಟರ್ ಕ್ಯಾನ್ಗೆ 40 ml ಹಾಕೊಂಡು ಸ್ಪ್ರೇ ಮಾಡಬೇಕು. ನಮಗೀಗ ಟೋಟಲ್ 14-15 ಕ್ಯಾನ್ ಬೇಕು. ಅದಕ್ಕೋಸ್ಕರ ನಾನು 300 ಲೀಟರ್ ಮಾಡ್ಕೊತಾ ಇದ್ದೀನಿ. 300 ಲೀಟರ್ ಡಮ್ಮಿಗೆ, ಅದು 200 ಲೀಟರ್ ಡಮ್ಮು, ಮತ್ತೆ 100 ಲೀಟರ್ ಎಕ್ಸ್ಟ್ರಾ ಮಾಡ್ಕೊತೀನಿ. ಅವಾಗ 300 ಲೀಟರ್ಸ್ ಆಗುತ್ತೆ, 300 ಲೀಟರ್ ಆಗುತ್ತೆ. ಅದನ್ನು ಸ್ಪ್ರೇ ಮಾಡೋದು. ಈ ಏನಕ್ಕೆಲ್ಲ ನಮ್ದ್ರಲ್ಲೆಲ್ಲ ಈಗ ಬಂದಿದೆ, ಹೂವು ಬಂದಿದೆ. ಎಷ್ಟು ತಿಂಗಳ ಗಿಡ ಇದೆ? 10 ತಿಂಗಳಿಗೆಲ್ಲ ಬರೋಕೆ. ಈಗ 10ನೇ ತಿಂಗಳು ನಮ್ಮದು. ಈಗ ಸ್ಟಾರ್ಟ್ 10ನೇ ತಿಂಗಳು. 9 ತಿಂಗಳು 5 ದಿವಸ ಏನೋ ಆಗಿದೆ.